ವೀಕೆಂಡ್ ಅಂದ್ರೆ ಜಸ್ಟ್ ಔಟಿಂಗ್, ಕೆಫೆ, ಮೂವಿ ಅಷ್ಟೇ ಅಲ್ಲ. ಇಂಥ ಶಾಂತಿ ಕೊಡೋ ಜಾಗಗಳಿಗೂ ಒಮ್ಮೆ ಭೇಟಿ ಕೊಡ್ಬೋದು ಅಂತ ನಂಗೆ ಇವತ್ತೇ ಗೊತ್ತಾಗಿತ್ತು. ಇಲ್ಲಿ 500ಕ್ಕೂ ಹೆಚ್ಚು ದನಗಳಿವೆ, ಅದರಲ್ಲೂ ಬೇರೆ ಬೇರೆ ತಳಿಗಳಿವೆ. ಎಲ್ಲಾನು ತುಂಬಾನೇ ಪ್ರೀತಿಯಿಂದ ಸಾಕ್ತಾ ಇದ್ದಾರೆ ಇಲ್ಲಿ. ಅವುಗಳ ಜೊತೆ ಬೆರೆತು ಒಂದ್ ಕ್ಷಣ ನಾನೇ ಮರ್ತ್ಬಿಟ್ಟೆ. ನಿಜ ಹೇಳ್ಬೇಕು ಅಂದ್ರೆ ವಾಸ್ತವನ್ನೇ ನಾನ್ ಮರ್ತ್ಬಿಟ್ಟೆ. ಈ ಗೋಶಾಲೆಯ ಓನರ್ನ ಮೀಟ್ ಮಾಡ್ದಾಗ್ಲೇ ಗೊತ್ತಾಯ್ತು, ಇದೆಲ್ಲ ಸರ್ಕಾರದ ಫಂಡಿಂಗ್ ಇಲ್ದೆ ಸ್ವಂತವಾಗಿ ಮಾಡ್ತಾ ಇದ್ದಾರಂತೆ. ಇವರ ಈ ನಿಸ್ವಾರ್ಥ ಸೇವೆಗೆ ನಿಜ ಹೇಳ್ಬೇಕು ಅಂದ್ರೆ ನಂದೊಂದು ಹ್ಯಾಟ್ಸ್ ಆಫ್. ಎಷ್ಟೋ ದನಗಳನ್ನ ಖಾಸಗಿ ಸಾಗಾಣಿಕೆ ಮಾಡುವಾಗ ರೆಸ್ಕ್ಯೂ ಮಾಡಿ ಇಲ್ಲಿ ಅದನ್ನ ತಂದು ಸಾಕ್ತಾ ಇದ್ದಾರೆ. ಬರೀ ಬಾಯಿ ಮಾತೆಯಲ್ಲಿ ಗೋಮಾತೆ ಅಂದ್ರೆ ಸಾಕಾಗಲ್ಲ. ನಮ್ ಕೈಲಿ ಏನಾಗುತ್ತೋ ಅಷ್ಟು ಸಣ್ಣ ಪುಟ್ಟ ಸಹಾಯ ಆದ್ರೂ ಮಾಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಇನ್ನೊಂದು ಖುಷಿ ವಿಷಯ ಏನನ್ಸಿದ್ದು ಇಲ್ಲಿ ಅಂದ್ರೆ, ನಾವು ನಮ್ಗೆ ಇಷ್ಟವಾದ ಹಸುನ ದತ್ತು ಕೂಡ ತಗೋಬಹುದು, ನಾವೇ ಅದರ ಪೇರೆಂಟ್ಸು ಆಗಬಹುದು. ಅಷ್ಟೇ ಅಲ್ಲ, ಅದಕ್ಕೆ ಕ್ಯೂಟ್ ಆದ ಹೆಸರನ್ನು ಕೂಡ ಕೊಡಬಹುದು. ಇಲ್ಲೇ ಗೋಶಾಲೆಯಲ್ಲಿ ಸಣ್ಣ ಫ್ಯಾಕ್ಟರಿ ತರ ಇದೆ. ಅಲ್ಲೇ ರುಚಿ ರುಚಿಯಾದ ಪರಿಶುದ್ಧವಾದ ದನದ ಹಾಲು, ಮಜ್ಜಿಗೆ, ಮೊಸರು ಹೀಗೆ ಹಲವು ಬಗೆಯ ಡೈರಿ ಪ್ರಾಡಕ್ಟ್ ನ ಫ್ರೆಶ್ ಆಗಿ ಕೊಡ್ತಾರೆ. ಅಲ್ಲಿಂದ ಬಿಟ್ಟು ಬರೋಕೆ ಮನ್ಸಾಗ್ತಾ ಇರ್ಲಿಲ್ಲ. ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಸ್ತಿತ್ತು. ಅಷ್ಟು ಡಿಫ್ರೆಂಟ್ ಆಗಿತ್ತು ಅಲ್ಲಿನ ವೈಬ್. ಕೊನೆಗೆ ಹೊರಡ್ಬೇಕಿದ್ರೆ ಫ್ರೆಶ್ ಆಗಿ ಅಲ್ಲೇ ಮಾಡಿದ ಮಜ್ಜಿಗೆ ಕೊಟ್ರು. ಈ ಸೆಕೆಗೆ ಒಳ್ಳೆ ಅಮೃತ ಕುಡ್ದಷ್ಟು ಖುಷಿ ಆಯ್ತು. ಕೊನೆಗೊಂದು ಮಾತು, ಪ್ರಾಣಿಗಳನ್ನ ಪ್ರೀತಿಸಿ, ಗೌರವಿಸಿ, ಗೋಮಾತೆಯನ್ನ ಕಾಪಾಡುವುದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಮತ್ತೊಂದು ಮಿನಿ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರು ಖುಷಿಯಾಗಿರಿ, ಆರೋಗ್ಯವಾಗಿರಿ. ಬಾಯ್ ಬಾಯ್.